ಇವತ್ತು ಒಂದು ಸ್ಪೆಷಲ್ ಡೇ. ಏನು ಗೊತ್ತಾ, ಇವತ್ತು ನಾನು ಇಲ್ಲಿಗೆ ಬಂದು 10 ಡೇಸ್ ಆಯಿತು. ಮತ್ತು ಇವತ್ತು ನಮ್ಮ ಹಸ್ಬೆಂಡ್ ಬರ್ತಿದ್ದಾರೆ ನನಗೆ ರಿಟರ್ನ್ ಕರ್ಕೊಂಡು ಹೋಗೋಕ್ಕೆ ಅಂತೇಳಿ. ಅವರು ಒಂದು 2 to 3 ಡೇಸ್ ಇಲ್ಲಿ ಸ್ಟೇ ಮಾಡ್ತಾರೆ. ಹಂಗಾಗಿ ಇವತ್ತು ಬೆಳಗ್ಗೆಯಿಂದನೇ ಎಲ್ಲ ಮನೆಯಲ್ಲಿ ಪ್ರಿಪ್ರೇಷನ್ ರೆಡಿ ಆಗ್ತಿದೆ. ಮನೆ ಅಳಿಯ ಬರ್ತಿದ್ದಾನೆ ಅಂತಂದೇಳಿ ನಮ್ಮ ಮಮ್ಮಿ ಎಲ್ಲ ಆ ಬೆಡ್ಶೀಟ್ ಕ್ಲೀನ್ ಮಾಡೋದು, ಈ ಬೆಡ್ಶೀಟ್ ಕ್ಲೀನ್ ಮಾಡೋದು, ಮನೆ ಫುಲ್ ಹಂಗಿಟ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಹಿಂಗಿಟ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಎಲ್ಲ ಪ್ರಿಪ್ರೇಷನ್ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ನಿಮಗೆ ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ, ನೋಡಿ ನೀವೇ. ಎಲ್ಲ ಬೆಡ್ರೂಮ್ ಮೇಲೆ ಬೆಡ್ಶೀಟು ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಮನೆಗೆ ಹಳೆ ದೇವರು ಬರ್ತಿದ್ದಾರೆ ಅಂತಂದು ಹೇಳಿ. ಆಮೇಲೆ ಬ್ರೇಕ್ಫಾಸ್ಟಿಗೆ ಮಮ್ಮಿ ಅವಲಕ್ಕಿನ ಮಾಡಿದರು. ಅವಲಕ್ಕಿನ ತಿನ್ಕೊಂಡೆ. ಮೋರಿಂಗಾ ಪೌಡರ್ನ ರೆಡಿ ಮಾಡೋಣ ಅಂಥೇಳಿ ಪಾಪ ನುಗ್ಗೆಕಾಯಿ ಸೊಪ್ಪನ್ನ ತಂದಿದ್ರು. ಅದನ್ನೆಲ್ಲ ಒಂದು ಬೆಡ್ ಮೇಲೆ ಹಾಕಿ ಗಾಳಿ ಫ್ಯಾನಿಗೆ ಇಟ್ಟಿದ್ದಾರೆ ಅಂತಂದೇಳಿ ಹಾಲು ತಂದಿದ್ರು. ಮತ್ತೆ ಪನ್ನೀರನ್ನ ರೆಡಿ ಮಾಡಿದೆ. ಅದು ನಾವು ಪನ್ನೀರನ್ನ ರೆಡಿ ಮಾಡಿದ್ದು ಆಲ್ರೆಡಿ. ಪನ್ನೀರ್ ನಾವು ನಿನ್ನೆ ಊಟ ಮಾಡ್ಕೊಂಡು ಖಾಲಿ ಮಾಡಿಬಿಟ್ವಿ. ಅದಕ್ಕೆ ಪನ್ನೀರು ಇವಾಗ ಅಡುಗೆ ಎಲ್ಲ ರೆಡಿ ಆಗ್ತಿದೆ. ಅವ್ರ ಫೇವ್ರೇಟ್ ಏನು ಊಟ ಮಾಡ್ತಾರೆ ಅದನ್ನೆಲ್ಲ ನೋಡಿ ಅಲ್ವಾ. ಮನೆಯಲ್ಲಿ ಮಕ್ಕಳು ನಾವು ಇದ್ದೀವಲ್ಲ, ಮಕ್ಕಳಿಗಿಂತ ಜಾಸ್ತಿನೂ ಅಳಿಯ ಬರ್ತಿದ್ರೆ ಖುಷಿ ತುಂಬ ಇರುತ್ತೆ ಎಲ್ರಿಗೂ. ಹಾಗಾಗಿ ಎಲ್ಲ ಪ್ರಿಪ್ರೇಷನ್ನು ರೆಡಿ ಮಾಡ್ಕೊತಾ ಇದ್ದಾರೆ. ಹೊರಗಡೆ ಜೋರಾಗಿ ಮಳೆ ಬರ್ತಿತ್ತು. ಮಮ್ಮಿ ಆಫ್ಟರ್ನೂನಿಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡೋಣ ಅಂತೇಳಿ ಎಲ್ಲ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ರು. ಕೊಬ್ಬರಿ ಹಾಕಿ ಅದನ್ನು ಲಡ್ಡು ಮಾಡ್ತಾರೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಬೆಲ್ಲದಿಂದ ಮಾಡ್ಬೋದು. ತುಂಬ ನ್ಯೂಟ್ರಿಷನ್, ತುಂಬ ಹೆಲ್ದಿ ಆಗಿರೋದು. ನನಗೆ ಒಂದು ಸ್ವಲ್ಪ ಅದು ಚಿಕ್ಕದಾಗಿ ಬರುತ್ತಲ್ವ, ಗಸಗಸೆನ ಫ್ರೈ ಮಾಡೋಕ್ಕೆ ಹೇಳಿದರು. ಗಸಗಸೆ, ಬೆಲ್ಲ, ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಹುರಿದಿದ್ದರಿಂದ ತುಂಬ ಟೇಸ್ಟಿಯಾಗಿತ್ತು. ಕೊಬ್ಬರಿಯಲ್ಲಿ ಗಸಗಸೆ, ಕಿಶ್ಮಿಶು, ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ನ ಅದರಲ್ಲೇ ಆ್ಯಡ್ ಮಾಡಿ ಚೆನ್ನಾಗಿ ಕೈ ಆಡಿದರು. ಬೆಲ್ಲಕ್ಕೆ ಪಾಕ ಮಾಡೋಕ್ಕೆ ಇಟ್ಟಿದ್ರಲ್ಲ, ಆ ಬೆಲ್ಲಕ್ಕೆ ಪಾಕ ಮಾಡಿರೋ ಬೆಲ್ಲನೇ ಇದಕ್ಕೆ ಆ್ಯಡ್ ಮಾಡ್ತಾರೆ. ಅಂಟು ಅಂತಾರಲ್ಲ, ಅದನ್ನೂ ಇದಕ್ಕೆ ಆ್ಯಡ್ ಮಾಡಿದರೆ ಚೆನ್ನಾಗಿ ಕ್ರಿಸ್ಪಿಯಾಗಿರೋ ಲಡ್ಡು ರೆಡಿ ಆಗುತ್ತೆ. ನನಗೆ ಒನ್ ಆಫ್ ಮೈ ಫೇವ್ರೆಟ್ ಲಡ್ಡುನೇ ಅಂತ ಹೇಳ್ಬೋದು. ಆಮೇಲೆ ಮಮ್ಮಿ ನಾನು ಲಡ್ಡುನ ಮಾಡೋಕ್ಕೆ ಕೂತ್ಕೊಂಡ್ಬಿಟ್ಟು ಅದು ತುಂಬ ಬಿಸಿ ಆಗಿತ್ತು. ಕೈಯೆಲ್ಲ ಸುಡ್ತಿತ್ತು ಗೊತ್ತಾ. ಅದನ್ನು ಮಾಡಬೇಕಾದ್ರೆ ಅವರಿಗೆ ಹ್ಯಾಬಿಟ್ ಇದೆ, ತುಂಬ ಚೆನ್ನಾಗಿ ಲಡ್ಡುನ ಮಾಡ್ತಿದ್ರು. ನಾನು ತುಂಬ ಚಿಕ್ಕದಾಗಿ ಮಾಡಿದೆ. ನೋಡ್ಬೋದು ಎಷ್ಟು ಒಂದು 2 ಪ್ಲೇಟ್ ಆಗೋಷ್ಟು ಲಡ್ಡುನ ರೆಡಿ ಮಾಡಿದ್ವಿ. ಆಮೇಲೆ ನನಗೆ ತಿನ್ನಬೇಕು ಅಂತ ಅನಿಸಿತ್ತು. ಆವಾಗಲೇ ಒಂದು ಟೇಸ್ಟ್ ಮಾಡಿದೆ. ಇಷ್ಟು ಸಖತ್ತಾಗಿತ್ತು ಗೊತ್ತಾ. ತುಂಬ ಟೇಸ್ಟಿ ಆ್ಯಂಡ್ ತುಂಬ ಫ್ಲೇವರ್ಫುಲ್ ಆಗಿರೋ ಲಡ್ಡು ಮಾಡಿದರು. ಆಮೇಲೆ ನಮ್ಮ ಹರ್ಷ ಆ ಗೊಂಬೆಗೆ ನಿದ್ದೆ ಮಾಡಿಸ್ತಿದ್ದ ಅವನು. ನಾನು ಮಲಗಿಸ್ತೀನಿ ಅಂತ ಹೇಳಿ ಅದಕ್ಕೆ ಮಲಗಿಸಿ ಅದಕ್ಕೆ ಕಿಸಿ